ತುಳಸಿ ಗಿಡದಿಂದ ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿ ಒಲಿದು ಬರುತ್ತಾಳೆ. ತುಳಸಿಯು ಬಹು ಉಪಯೋಗಿ ಸಸ್ಯ. ತುಳಸಿಯಿಂದ ಈ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ. ಧನಾತ್ಮಕತೆಯ ಹರಿವು ಹೆಚ್ಚಾಗುತ್ತದೆ. ತುಳಸಿ ಗಿಡದಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು? ತುಳಸಿಯಿಂದ ತಪ್ಪದೆ ಈ ಪರಿಹಾರಗಳನ್ನು ತೆಗೆದುಕೊಳ್ಳಿ. ತುಳಸಿ ಗಿಡದ ದಾನ. ನಿಮ್ಮ ಬಳಿ ಸಾಧ್ಯವಾದರೆ ತುಳಸಿ ಗಿಡವನ್ನು ಬಡವರಿಗೆ ದಾನವಾಗಿ ನೀಡಬೇಕು. ಇದು ಲಕ್ಷ್ಮೀ ದೇವಿಗೆ ನಿಮ್ಮ ಮೇಲೆ ಸಂತೋಷವನ್ನುಂಟು ಮಾಡುತ್ತದೆ, ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿ ಗಿಡದೊಂದಿಗೆ ನೀವು ಇತರೆ ವಸ್ತುಗಳನ್ನು ಕೂಡ ದಾನವಾಗಿ ನೀಡಬಹುದು. ದಾನ ಮಾಡುವುದರಲ್ಲಿ ಸಿಗುವಷ್ಟು ಪುಣ್ಯ ನಿಮಗೆ ಯಾವುದರಿಂದಲೂ ಸಿಗಲು ಸಾಧ್ಯವಿಲ್ಲ. ತುಳಸಿಗೆ ದೀಪ. ಶುಕ್ರವಾರದ ದಿನದಂದು ತುಳಸಿ ಗಿಡದ ಬಳಿ ಸಣ್ಣ ದೀಪವನ್ನು ಹಚ್ಚಿಡಬೇಕು. ಅದರಲ್ಲಿ ಸಾಸಿವೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ದೀಪವನ್ನು ಹಚ್ಚಿಡಬೇಕು. ನೀಲಿ ಬಣ್ಣದ ಹತ್ತಿಯ ಬತ್ತಿಯನ್ನು ಹಾಕುವ ಬದಲು ಕೆಂಪು ಬಣ್ಣದ ಹತ್ತಿ ಬತ್ತಿಯನ್ನು ಹಾಕಿ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿ ನಂತರ ಆ ದೀಪದ ಮುಂದೆ ಕುಳಿತು ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ. ತುಳಸಿ ಗಿಡದ ಯಂತ್ರ. ನಿಮ್ಮ ಮನೆ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ತುಳಸಿ ಗಿಡದ ಯಂತ್ರವನ್ನು ಸ್ಥಾಪಿಸಿ ಹಾಗೂ ಈ ಯಂತ್ರವನ್ನು ನೀವು ನಿಯಮಿತವಾಗಿ ಪೂಜಿಸಬೇಕು. ಇದು ನಿಮಗೆ ಹಣದ ಹರಿವನ್ನು ಹೆಚ್ಚಿಸುತ್ತದೆ. ಲಕ್ಷ್ಮೀ ದೇವಿಯು ನಿಮಗೆ ಒಲಿಯುವಂತೆ ಈ ಯಂತ್ರ ಮಾಡುತ್ತದೆ. ತುಳಸಿ ಗಿಡದ ಜಪಮಾಲೆ. ತುಳಸಿ ಗಿಡದಿಂದ ಜಪಮಾಲೆಯನ್ನು ಮಾಡಿ ಅದನ್ನು ಹಿಡಿದು ಪ್ರತಿನಿತ್ಯ ಅಥವಾ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸಿ. ಅದರಲ್ಲೂ ನೀವು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಹೆಚ್ಚಾಗಿ ಪಠಿಸಬೇಕು. ನೀವು ಪಠಿಸಬೇಕಾದ ಲಕ್ಷ್ಮೀ ಮಂತ್ರ ಹೀಗಿದೆ ನೋಡಿ. ಓಂ ಶ್ರೀ ಲಕ್ಷ್ಮೀ ನಮಃ. ಇದನ್ನು ಪಠಿಸಬೇಕು. ಈ ಮಂತ್ರದ ಪಠಣವು ನಿಮಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ನೀಡುತ್ತದೆ. ತುಳಸಿ ಗಿಡದ ಪಾನ್. ತುಳಸಿ ಗಿಡದಿಂದ ಮಾಡಿದ ಪಾನನ್ನು ಆಹಾರದ ಬಳಿಕ ಸೇವಿಸಿ. ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ ಮತ್ತು ಆಹಾರವನ್ನು ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಅನುಗ್ರಹಿಸುತ್ತದೆ ಎಂದು ನಂಬಲಾಗಿದೆ. ಇದು ಆರೋಗ್ಯದ ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.